Hello friends, welcome back to my after long time one video. ಸೊ ಫ್ರೆಂಡ್ಸ್, ತುಂಬ ದಿವಸದ ನಂತರ ಒಂದು ವಿಡಿಯೋ. ಸೊ ಏನಂದರೆ, ಸ್ವಲ್ಪ ಈಗ ಗೋಪ್ರೋ ಅಪ್ಡೇಟ್ ಬಂದುಬಿಟ್ಟು ಈಗ ಬ್ಯಾಟ್ರಿ ಡೆಡ್ ಆಗಿದೆ. ಈಗ ಎಲ್ಲರೂ ಪ್ರಾಬ್ಲಮ್ ಇದು ಮಾಡ್ತಿದ್ದಾರೆ. ಅಂದರೆ ಈಗ ಬ್ಯಾಟ್ರಿ ಕೂಡ ಹಾಗೇನೆ, ಬ್ಯಾಟ್ರಿ ನಿಮಗೆ ಗೋಪ್ರೋ 11 ಹಾಗೂ 10ನಲ್ಲಿ ಬರ್ತಿಲ್ಲ, 11ನಲ್ಲಿ. ಸೊ ಬ್ಯಾಟ್ರಿ ಅಪ್ಡೇಟ್ ಆಗ್ತಿದೆ, ಅಂದರೆ ಅದು ಬ್ಯಾಟ್ರಿ ಲೈಫ್ ಹೋಗ್ತಿದೆ. ಮತ್ತು ಎಸ್ ಡಿ ಕಾರ್ಡ್ ಕೂಡ ಅಪ್ಡೇಟ್ ಆಗ್ತಿದೆ. ಸೊ ನೀವು ಎಸ್ ಡಿ ಕಾರ್ಡ್ ಕೂಡ ಹೊಸದು ಹಾಕಬೇಕಾಗುತ್ತೆ. ಸೊ ನನ್ನಂತೂ ತುಂಬ ದಿನದ ನಂತರ ಒಂದು ಬೈ ಮಾಡಬೇಕಂದ್ರೆ 6000 ಆಗಿದೆ ಬ್ಯಾಟ್ರಿಗೆ. 2 ಬ್ಯಾಟ್ರಿ ಹ್ಯಾಂಡಿ ಇರೋ ಚಾರ್ಜರ್ ಫ್ಲಿಪ್ಕಾರ್ಟಲ್ಲಿ ಬೈ ಮಾಡಿದ್ದು. ಸೊ ಹಾಗೆಯೇ ಎಸ್ ಡಿ ಕಾರ್ಡ್ ಕೂಡ ನಿಮಗೆ ಅಪ್ಡೇಟ್ ಮಾಡಲಿಕ್ಕೆ ಆಗ್ತದೆ. ಸೊ ಅದನ್ನು ಕೂಡ ನಿಮ್ಗೆ ಮಾಡಬೇಕಾದ್ರೆ 1000 ಅರೌಂಡ್ 64 GB 1400 ಆ ಥರ ಇದೆ. ಸೊ 7000 8000 ಇದಕ್ಕೇ ಬೇಕು. ಸೊ ಮಿಡಲ್ ಕ್ಲಾಸಿಗಂತೂ ಈ ಗೋಪ್ರೋ ಆ್ಯಕ್ಷನ್ ಕ್ಯಾಮರಾ ಯಾವುದೂ ಕೂಡ ತೆಗೆಯೋದೇ ಕಷ್ಟ. ಅದರಲ್ಲಿ ಈ ಥರ ಏನಾದರೂ ಪ್ರಾಬ್ಲಮ್ ಬಂದರೆ ತುಂಬಾ ಕಷ್ಟ ಆಗುತ್ತೆ. ಯಾವುದಾದ್ರೂ ಒಂದು ಪಾರ್ಟ್ ಟೈಮ್ ಜಾಬಾ ಯಾವುದಾದ್ರೂ ಮಾಡಿ ಸೊ ತೆಗಿಬೇಕಾಗ್ತದೆ. ಸೊ ಗಾಯ್ಸ್, ಇದೇ ಮಿಡಲ್ ಕ್ಲಾಸ್ ಲೈಫ್ ಜೀವನ. ಸೊ ಬ್ಯಾಟ್ರಿ ತೆಗೆದಾಯಿತು, ಎಸ್ ಡಿ ಕಾರ್ಡ್ ಕೂಡ ಆಯಿತು. ಸೊ ನಿಮಗೆ ಏನಂತ ಹೇಳೋದಂದರೆ, ನೀವು ತೆಗೆಯೋದಾದರೆ ಕೂಡ ಡೈಲಿ ಯೂಸ್ ಮಾಡ್ತೀರಿ, ಒಂದು 2 ನಿಮಿಷ 3 ನಿಮಿಷ ಆದರೂ ವೀಡಿಯೋ ಮಾಡಿ ಡಿಲೀಟ್ ಮಾಡ್ತೀರಿ. ಸೊ ಇಲ್ಲಾಂದರೆ ಬ್ಯಾಟ್ರಿ ಲೈಫ್ ನಿಮಗೆ ಸೊ ಅದೇ ಸೇಮ್ ಪ್ರಾಬ್ಲಮ್ ಬರುತ್ತೆ. ಸೊ ಇವತ್ತೇನೆಂದರೆ ಏನಿಲ್ಲ ವಿಶೇಷ, ಒಂದು ವೀಡಿಯೋ ಮಾಡೋಂತಾಯಿತು. ಮತ್ತು ನನಗೊಂದು ಹೆಲ್ಮೆಟ್ ಇದ್ದು ಫೈನ್ ಬಿದ್ದಿತ್ತು. ಅಂದರೆ ಒಂದು ಫ್ರೆಂಡನ್ನು ಬಿಟ್ಟಿದ್ದೆ. ಸೊ ಅವರು ಹೆಲ್ಮೆಟ್ ಹಾಕಿರಲಿಲ್ಲ. ಸೊ ಕ್ಯಾಮರಾದಲ್ಲಿ ಅದು ಕ್ಯಾಪ್ಚರ್ ಆಗಿ 500 ಇದು ಬಂದಿದೆ, ಅದು ಫೈನ್ ಬಂದಿದೆ. ಸೊ ಗಾಯ್ಸ್, ಅದು ಯಾವುದಕ್ಕೆ ಹೋಗ್ತದೆ ಗೊತ್ತಿರೋದಿಲ್ಲ ಎಲ್ಲರಿಗೂ, ಯಾವುದಕ್ಕೆ ಹೋಗ್ತಿದೆ ಅದು ಫೈನ್, ಎಲ್ಲಿ ಹೋಗ್ತಿದೆ, ಏನು ಯೂಸ್ ಮಾಡ್ತಾರೆ ಅಂತ. ಸೊ ಇವತ್ತು ಅದೊಂದು ಪೊಲೀಸ್ ಅವ್ರ ಹತ್ರ ತಿಳ್ಕೊಳ್ಳೋಣ, ಎಲ್ಲಿಗೆ ಹೋಗ್ತಿದೆ, ಯಾವುದಕ್ಕೆ ಯೂಸ್ ಮಾಡ್ತಿದ್ದಾರೆ, ಎಂಥ ಫೈನ್, ಎಂಥ ವಿಷಯ ಅಂತ ನನಗೆ ಕೂಡ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಯಾವುದಕ್ಕೆಲ್ಲ ಹೋಗ್ತದೆ ಅಂತ ಫೈನ್. ಸೊ ನೋಡ್ತಾಯಿರಿ, ಹಾಗೇನೆ ಸಪೋರ್ಟ್ ಮಾಡ್ತಾಯಿರಿ. ಸೊ ನನ್ನ ಯೂಟ್ಯೂಬ್ ಚಾನಲ್ ಕೂಡ ಒಂದು 900 ಸಬ್ಸ್ಕ್ರೈಬರ್ ಆಗಿದೆ. ಸೊ ನನ್ನ ವಿಡಿಯೋದಲ್ಲಿ ಕೂಡ ಯೂಟ್ಯೂಬಲ್ಲಿ 900 ಸಬ್ಸ್ಕ್ರೈಬರ್ ಆಗಿದೆ. ಸೊ ಇನ್ನೊಂದು ತುಂಬ ಕಷ್ಟ ಇದೆ ಮಾಡಲಿಕ್ಕೆ, ನಿಮ್ಮ ಸಪೋರ್ಟ್ ಹೀಗೇ ಬೇಕು. ಹಾಗೆ ನೋಡ್ತೀರಾ, ಇನ್ನು ಒಳ್ಳೆ ವೀಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ನೋಡ ಎಂತ ಆಗ್ತದೆ ಅಂತ. ಟೈಮ್ ಇದ್ದರೆ ಆಗ್ತದೆ, ಟೈಮ್ ಸಿಗೋದಿಲ್ಲ. ಸೊ ಗಾಯ್ಸ್, ಹೀಗೇ ಸಪೋರ್ಟ್ ಮಾಡ್ತೀರಿ. ಸೊ ಇದು 4K ವೀಡಿಯೋದಲ್ಲಿ ರೆಕಾರ್ಡ್ ಮಾಡ್ತಿದ್ದೇನೆ, ಫಸ್ಟ್ ಟೈಮ್ 4K ವೀಡಿಯೋದಲ್ಲಿ ರೆಕಾರ್ಡ್ ಮಾಡೋದು. ಸೊ ಅಭಿ ಅಯ್ಯ ಹಾಂ, ಅವ ಗಾಡಿ ಉಂಡಿರ್ನ ಅವ ಕೊನಪ್ಪ ಜಾರ ಅಂದ ಅವ ಪಕ್ಕ ಕೊನಪ್ಪು ಓ ಏಪ ಕೊನಪ್ಪು ನೀರು ಕೊನಪ್ಪು ನೇಪ ಇರು ಹಾಂ ಅಂದ ಓ ಗಾಡಿ ಕರಿಷ್ಮನ RS 310 ಅತ್ತೆ. ಹಾಂ, ನೈಟ್ ಮಾತ್ರ ಕೊನಪ್ಪುನ ಕಾಂಡೆ ಕೊನಪ್ಪು ಪೊಲೀಸ್ ತಕ್ಲ ಕಿರಿಕಿರಿ ಅಂತ ಈರಂಜ ವರ್ಕ್ ಮಲ್ಪುನ ಕಾಲೇಜಾ? ಹಾಂ ಸರಿ ಬಿಡು, ಬರ್ತೇನೆ ಸೀಟ್ ಕವರ್ ಪಾಡ್ರಿ. ಎರಡಲ್ಲ ಅವ್ರ ಹತ್ರ ಕೂಡ 310 ಇದೆ ಅಂತ. ಸೊ ನನ್ನ ಹತ್ರ ಇಲ್ಲ, ಅಂದರೆ ಅವ್ರ ಹತ್ರ 310 ಇದೆ, RS 310 TVS ಅವ್ರದ್ದು. ಸೊ ಎಕ್ಸಾಸ್ಟ್ ಹಾಕಿದ್ದಾರೆ ಅಂತ. ಸೊ ಜೊತೆಗಾದರೆ ಈ ಪೊಲೀಸ್ ಅವ್ರ ಕಾಟ ಅಲ್ಲ. ಸೊ ಕೊಂಡೋಗಿದ್ದು ತುಂಬಾ ಕಷ್ಟ. ನಾನು ಇನ್ನೊಂದು ಇದು ಹಾಕಿದ್ದೆ, ಸೀಟ್ ಹಾಕಿದ್ದೆ. ಸೊ ಗೊತ್ತಿಲ್ಲ, ಅವರು ಇರ್ತಾರಂತ ಹೇಳಿದರು. ಸೊ ಟೂಲ್ಸ್ ಎಲ್ಲ ತಂದಿದ್ದೆ ಸೀಟ್ ಕವರ್ ಹಾಕ್ಲಿಕ್ಕೆ. ಸೊ ಅವರಿಲ್ಲ, ಪರವಾಗಿಲ್ಲ, ನಾಳೆ ಇರ್ಬೋದು, ಇಲ್ಲಾಂದರೆ ಬೇರೆ ಕಡೆ ಹಾಕುವ. ಅಭಿ ಅಯ್ಯ ಹಾಂ, ಅವ ಗಾಡಿ ಉಂಡಿರ್ನ ಅವ ಕೊನಪ್ಪ ಜಾರ ಅಂದ ಅವ ಪಕ್ಕ ಕೊನಪ್ಪು ಓ ಏಪ ಕೊನಪ್ಪು ನೀರು ಕೊನಪ್ಪು ನೇಪ ಇರು ಹಾಂ ಅಂದ ಓ ಗಾಡಿ ಕರಿಷ್ಮನ RS 310 ಅತ್ತೆ. ಹಾಂ, ನೈಟ್ ಮಾತ್ರ ಕೊನಪ್ಪುನ ಕಾಂಡೆ ಕೊನಪ್ಪು ಪೊಲೀಸ್ ತಕ್ಲ ಕಿರಿಕಿರಿ ಅಂತ ಈರಂಜ ವರ್ಕ್ ಮಲ್ಪುನ
ಕಾಲೇಜಾ? ಹಾಂ ಸರಿ ಬ್ರೋ, ಬರ್ತೇನೆ ಸೀಟ್ ಕವರ್ ಮಾಡ್ರಿ. ಎರಡಲ್ಲ ಅವ್ರ ಹತ್ರ ಕೂಡ 310 ಇದೆ ಅಂತ. ಸೊ ನನ್ನ ಹತ್ರ ಇಲ್ಲ, ಅಂದರೆ ಅವ್ರ ಹತ್ರ 310 ಇದೆ, R310 TVS ಅವ್ರದ್ದು. ಸೊ ಎಕ್ಸಾಸ್ಟ್ ಹಾಕಿದ್ದಾರೆ ಅಂತೆ. ಸೊ ಜೊತೆಗಾದ್ರೆ ಈ ಪೊಲೀಸ್ ಅವ್ರ ಕಾಟ ಅಲ್ಲ. ಸೊ ಕೊಂಡೋಗ್ಲಿಕ್ಕೆ ತುಂಬಾ ಕಷ್ಟ. ನಾನು ಇನ್ನೊಂದು ಇದು ಹಾಕಿದ್ದೆ, ಸೀಟ್ ಹಾಕಿದ್ದೆ. ಸೊ ಗೊತ್ತಿಲ್ಲ, ಅವರು ಇರ್ತಾರಂತ ಹೇಳಿದರು. ಸೊ ಟೂಲ್ಸ್ ಎಲ್ಲ ತಂದಿದ್ದೆ ಸೀಟ್ ಕವರ್ ಹಾಕ್ಲಿಕ್ಕೆ. ಸೊ ಅವರಿಲ್ಲ, ಪರವಾಗಿಲ್ಲ ನಾಳೆ ಇರ್ಬೋದು, ಇಲ್ಲಾಂದರೆ ಬೇರೆ ಕಡೆ ಹಾಕು. ಯಾವುದು ಚಿಕ್ಕದು ಬರ್ತದಲ್ಲ? ಹಾಂ ಹೌದೌದು, ಅದು ಬರ್ತದೆ. ಅಷ್ಟು ಒಳ್ಳೆ ಬರೋದಿಲ್ಲ, ಅದು ಕ್ಲಾರಿಟಿ ಇರಲ್ಲ. ಹೌದು ಸರ್, 500 ಕಟ್ಟಲಿಕ್ಕೆಲ್ಲ. ಈಗ ಕಟ್ಟಿದರೆ ಕ್ಲೋಸ್ ಆಗ್ತದಾ? ಓಕೆ ಸರ್, ಓಕೆ ಕ್ಯಾಶ್ ಸರ್. ಸರ್ ಅದು ಒಂದು ಇದು ಬೇಕಿತ್ತು, ಅಂದರೆ ನಾವೀಗ ಹಣ ಕಟ್ತೇವಲ್ಲ, ಅದು ಯಾವುದಕ್ಕೆ ಹೋಗ್ತದೆ ಸರ್? ಅದು ಯಾವುದು? ಈಗ ನಾವು ಫೈನ್ ಕಟ್ತೇವಲ್ಲ, ಆ ದುಡ್ಡು ಯಾವುದಕ್ಕೆ? ಗೌರ್ಮೆಂಟಿಗೆ ಹೋಗ್ತದಾ? ಗೌರ್ಮೆಂಟ್ ನಾವು ಡೈಲಿ ಹಾಂ ಕ್ಯಾಮರಾ, ಅದೀಗ ಸುಮ್ಮನೆ ಮೋಟೋ ಬ್ಲಾಗ್ ಮಾಡ್ತಾರೆ. ರೆಕಾರ್ಡ್ ಆಗ್ತದಾ? ಹಾಂ ರೆಕಾರ್ಡ್ ಮನ್ಪೇರ್ ಅದೇ ಇಂಥ ಟ್ರಾವೆಲ್ ಮನ್ಪತಿ. ಹಾಂ ಸರ್, ಸರಿ ಆಯಿತಾ ಸರ್? ಯಾವುದಕ್ಕೆ ಹೋಗ್ತದೆ ಅದು? ಗೌರ್ಮೆಂಟಿಗೆ ಹೋಗ್ತದೆ. ನಾವು ಇಷ್ಟು ಡೈಲಿ ಕಲೆಕ್ಟ್ ಆಗಿದ್ದನ್ನು ನೈಟ್ ಎಲ್ಲ ನಾವು ಸ್ಟೇಷನ್ಗೆ ಡೆಪಾಸಿಟ್ ಮಾಡ್ತೀವಿ. ಅಲ್ಲಿಂದ ಅವರು ಎಲ್ಲ ಪೂರ್ತಿ ಚಾನಲ್ ತುಂಬಿಟ್ಟು SBI ಬ್ಯಾಂಕಲ್ಲಿ ನಾಳೆ ಹೋಗಿ ಅಲ್ಲಿ ಬ್ಯಾಂಕಿಗೆ ಕಟ್ತಾರೆ. ಅದು ಗೌರ್ಮೆಂಟ್ ಹೆಸರಲ್ಲಿ ಗೌರ್ಮೆಂಟಿಗೆ ಹೋಗ್ತದೆ. ಮತ್ತೆ ಗೌರ್ಮೆಂಟ್ ಅವರು ಯಾವುದಕ್ಕೆ ಯೂಸ್ ಮಾಡ್ತಾರೆ? ಅವರು ಮತ್ತೆ ಎಲ್ಲದಕ್ಕೆ ಯೂಸ್ ಮಾಡ್ಕೊತಾರೆ ಬ್ರದರ್. ಎಲ್ಲ ಅದಕ್ಕೆ ಇದಕ್ಕೆ ಅಂತ ಹೇಳಿಕ್ಕಾಗುತ್ತೆ. ಗೌರ್ಮೆಂಟ್ ಅವರೆಲ್ಲ ಯಾವುದು ಹೌದಾ? ಅದೇ ನಾವು ಇಷ್ಟು ಫೈನ್ ಕಟ್ತೇವಲ್ಲ, ನನಗೆ ಅದು ಡೌಟ್ ಇತ್ತು. ಅಂದರೆ ನನಗೆ ಮತ್ತೆ ಕೆಲವರಿಗೆ ಡೌಟ್ ಇರ್ತದಲ್ಲ, ಯಾವುದಕ್ಕೆ ಹೋಗ್ತದೆ ಅಂತ. ರಿಸಿಪ್ಟ್ ಕೊಡಲಿಲ್ಲ ಅಂದರೆ ಮಾತ್ರ ಅದು. ಹೌದು, ಅದು ಸರಿ ಅದು ಎಂಟ್ರಿ ಆಗಿರ್ತದೆ. ಹೌದು, ಕೇಸ್ ಹೋಗ್ತದೆ ಈಗಿದ್ರೆ. ಮತ್ತೆ ಗೌರ್ಮೆಂಟ್ ಅವರು ಯಾವುದಕ್ಕೆ ಯೂಸ್ ಮಾಡ್ತಾರೆ ಅಂತ ಹೇಳಲಿಕ್ಕೆ ಆಗುದಿಲ್ಲಲ್ಲ. ಯೂಸ್ ಮಾಡ್ಬೋದು ಅವರು, ಇದಕ್ಕೆ ಅಂತ ಏನಿಲ್ಲ. ಹೌದು, ಈ ರೋಡ್ ರಿಪೇರಿ ಎಲ್ಲ ಮಾಡೋದು ಯಾರು ಸರ್? ಅದು ಹೈವೇ ಅಥಾರಿಟಿ ಅವರು. ಒಳಗಡೆ ಆದರೆ ನಮ್ಮ ಕಾರ್ಪೊರೇಷನ್ ಅವ್ರು ಮಾಡಬೇಕು. ಹಾಂ, ಈ ಹಣ ಅದಕ್ಕೆ ಹೋಗುದಿಲ್ಲ. ಅಂದರೆ ಅಲ್ಲಿಂದ ಫಂಡ್ ಇಲ್ಲಿಗೆ ಬರ್ಬೋದು, ಇವರು ಕಾರ್ಪೊರೇಷನ್ ಕೊಡ್ಬೋದು. ಹಾಂ ಸರಿ ಸರ್, ಓಕೆ, ಥ್ಯಾಂಕ್ ಯು. ಸೊ ಗಾಯ್ಸ್, ಒಂದು ಕೇಸ್ ಇತ್ತು. ಸೊ ಹೆಲ್ಮೆಟ್ ಹಾಕೋದಕ್ಕೆ. ಸೊ 500 ರುಪೀಸ್ ಕಟ್ಟಿದೆ. ಸೊ ಅದೇ ನಾವು ಹೆಲ್ಮೆಟ್ ಹಾಕಿದ್ದು ಯಾವುದು ಕೂಡ ಫೈನ್ ಗೌರ್ಮೆಂಟ್ಗೆ ಹೋಗ್ತಿದೆ ಅಂತೆ. ಸೊ ಅದು ಯಾವುದಕ್ಕೆ ಯೂಸ್ ಮಾಡ್ತಾರಂತೆ ಅವರಿಗೆ ಕೂಡ ಗೊತ್ತಿಲ್ಲ ಕರೆಕ್ಟಾಗಿ. ಅಂದರೆ ನನಗೆ ಕೂಡ ಗೊತ್ತಿಲ್ಲ. ಅವ್ರು ಹೇಳಿದರು ಅದಕ್ಕೆ ಫಂಡಿಗೆ ಹೋಗ್ತಿದೆ ಅಂತ. ಸೊ ಅದರ ಬಗ್ಗೆ ನಿಮ್ಗೆ ಏನಾದರೂ ಗೊತ್ತಿದ್ದರೆ ಕಮೆಂಟ್ ಬಾಕ್ಸ್ ನಿಮ್ಮದೇ. ಸೊ ಕಮೆಂಟಲ್ಲಿ ಹಾಕಿ. ಸೊ ಬಸ್ ಈಗಂತೂ ಮಂಗಳೂರಲ್ಲಿ ಎಲ್ಲ ಕಡೆ ಕ್ಯಾಮ್ರಾ ಹಾಕಿದ್ದಾರೆ. ಸೊ ಕ್ಯಾಮ್ರಾ ಕೂಡ ಓಪನ್ ಆಗಿದೆ. ಸೊ ಸುಮ್ಮನೆ ಪೊಲೀಸವರಿಗೆ ಫೈನ್ ಕಟ್ಟೋದಕ್ಕಿಂತ ಗಾಡಿ ರೆಕಾರ್ಡ್ಸ್ ಆಗಲಿ, ಗಾಡಿ ರೆಕಾರ್ಡ್ಸ್ ನಿಮಗೆ ಮೇಯ್ನಾಗಿ ಬೇಕಿರೋದು ಅಂದರೆ ಗಾಡಿದು RC ಮತ್ತು ಇನ್ಶೂರೆನ್ಸ್, ಹಾಗೆ ಎಮಿಷನ್ ಟೆಸ್ಟ್ ಎಲ್ಲ ಗಾಡಿದು ಸೇಮೇ, ಬೈಕ್ ಕಾರ್ ಕೂಡ. ಸೊ ಈ 3 ರೆಕಾರ್ಡ್ಸನ್ನು ಸುಮ್ಮನೆ ಹಿಡಿದುಕೊಳ್ಳಿ. ಯಾಕೆಂದರೆ ಸುಮ್ಮನೆ ಪೊಲೀಸವರಿಗೆ 500 ರೂಪಾಯಿ ಕೊಡೋದಕ್ಕಿಂತ, ಫೈನ್ ಕಟ್ಟೋದಕ್ಕಿಂತ ಸೊ ನಾವು 500 ರೂಪಾಯಿನ ಉಳಿಸೋದು ಒಳ್ಳೆಯದು. ಹಾಗಾಗಿ ಹೀಗೆ ಏನಂದರೆ ಅದೇ 2 ಹೆಲ್ಮೆಟ್ ಎಲ್ಲ ಬಂದಿದೆ. ಸೊ 2 ಹೆಲ್ಮೆಟ್ ಇರೋದರಿಂದ ಸೊ ನಿಮಗೆ ಕೂಡ ಕಷ್ಟ ಆಗ್ತದೆ, ನಮಗೆ ಕೂಡ ಒಂದು ಇಟ್ಕೊಂಡು ಹೋಗೋದು. ಯಾಕೆಂದರೆ ಹೆಲ್ಮೆಟ್ ಒಂದು 1000ಗೆ 600-700 ಸಿಗ್ತದೆ. ಸೊ ನಾವು ಈ ಪೊಲೀಸವ್ರಿಗೆ ಫೈನ್ ಕಟ್ಟೋದಕ್ಕಿಂತ ಆ 600 ನಾವು ಒಂದು ಹೆಲ್ಮೆಟ್ ತಗೊಂಡ್ರೆ ನಮಗೆ ಅಂದರೆ ಅವ್ರಿಗೆ ಕೊಡೋದು ಕೂಡ ಯೂಸ್ ಆಗ್ತದೆ. ಮತ್ತು ನಾವು ಯಾರನ್ನಾದರೂ ಕರ್ಕೊಂಡು ಹೋಗ್ಲಿಕ್ಕಿದ್ರೆ ಅದು ಕೂಡ ಸೇಫ್ಟಿಯಾಗಿಯೇ ಇರುತ್ತಲ್ಲ. ಸೊ ಅದಕ್ಕೋಸ್ಕರ ಹೇಳೋದು, ಸೇಫ್ಟಿ ಈಸ್ ಇಂಪಾರ್ಟೆಂಟ್. ಮತ್ತು ಏನಂದರೆ ಅದು ಈಗ ಮಂಗಳೂರಲ್ಲಿ ಫುಲ್ಲು ಕ್ಯಾಮ್ರಾ ಎಲ್ಲ ಓಪನ್ ಆಗಿದೆ. ಸೊ ಗೈಸ್ ಏನಂದರೆ ಫುಲ್ಲು ಹೆಲ್ಮೆಟ್, ಇನ್ಶೂರೆನ್ಸ್, ಡಾಕ್ಯುಮೆಂಟ್ಸ್ ಎಲ್ಲ ಇಟ್ಕೊಂಡು ಹೋಗಿ, ಯಾಕೆಂದರೆ ಕ್ಲಿಯರ್ ಇರಲಿ. ಸುಮ್ಮನೆ ಈ ಕಾಲದಲ್ಲಿ 500 ರೂಪಾಯಿ ದುಡಿಲಿಕ್ಕೆ ಕೂಡ ತುಂಬ ಕಷ್ಟ ಇದೆ. ಸೊ
ಅದೇ ಹೇಳೋದು. ಈ ಕಂಕನಾಡಿಯಲ್ಲಿ ಯಾವಾಗ ನೋಡಿದ್ರೆ ಬ್ಲಾಕ್ ಸಿಗ್ನಲ್ ಆಗಿದೆ. ಸೊ ರೋಡ್ ಆಗ್ತಿದೆ ಅಂತ ಇಲ್ಲಿ ಕೂಡ ನಿಂತಿದ್ದಾರೆ ನೋಡಿ ಫೋಟೋ. ಸೊ ರೋಡ್ ಆಗ್ತಿದೆ ಅಂತೆ, ನಾಳೆ 6 month ಕ್ಲೋಸ್ ಅಂತ ಇಲ್ಲಿ ನ್ಯೂಸ್ ಓದಿದಾಗ ಆಯಿತು. ಈ ರೋಡ್ ಯಾವುದೋ ಇನ್ನು 6 month ಕ್ಲೋಸ್ ಅಂತೆ ಕಂಕನಾಡಿಯಲ್ಲಿ. ಇನ್ನು 6 month ರೋಡ್ ಕ್ಲೋಸ್ ಅಂತೆ. ಇನ್ನೂ ಅಂತೂ ಹೇಳಲಿಕ್ಕಾಗೋದಿಲ್ಲ, 2 ರೋಡ್ ಇದ್ದೇ ಫುಲ್ ಬ್ಲಾಕ್ ಇರುತ್ತೆ. ಸೊ ಇನ್ನು 6 month ಆದರೆ ದೇವರೇ ಗತಿ, ಎಲ್ಲಿಂದ ಬರೋದು ಎಲ್ಲಿಂದ ಹೋಗೋದು ಅಂತ ಗೊತ್ತೇ ಆಗಲಿಕ್ಕಿಲ್ಲ. ಸೊ ಗಾಯ್ಸ್, ಏನಂದರೆ ಈ ಮೋಟೋ ವ್ಲಾಗಿಂಗ್ ಅನ್ನೋದು ತುಂಬಾ ಈಸಿ, ಅಂದರೆ ಯಾರಿಗೆ ಬೇಕಾದ್ರೂ ಮಾಡ್ಬೋದು. ಸೊ ನಿಮ್ಮದು ಕಂಟೆಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಏನಂದರೆ ಎಲ್ಲರಿಗೂ ಆಸೆ ಇರುತ್ತೆ, ಬೈಕರ್ಸ್ ಆಗಲಿ, ಟ್ರಾವೆಲರ್ಸ್, ಹಾಗೆ ಒಂದೊಂದು ಇದೆ ಎಲ್ಲರಿಗೂ, ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು, ವೀಡಿಯೋ ಮಾಡಬೇಕು. ಸೊ ಆಗ್ತದೆ ಗಾಯ್ಸ್, ಯಾಕೆಂದರೆ ನಿಮಗೆ ಮಾಡಬೇಕಾದ್ರೆ ನನಗೆ ಕೂಡ ಮುಂಚೆ ಮಾಡುವಾಗ ತುಂಬಾ ಆಸೆ ಇತ್ತು. ಸೊ ಅದಕ್ಕೆ ಏನಂದರೆ ಒಂದು ಒಳ್ಳೆ ಕ್ಯಾಮ್ರಾ ಬೇಕು, ಮತ್ತು ಹಾಗೆ ಬೇಕು ಹೀಗೆ ಬೇಕಂತ ಎಲ್ಲರಿಗೂ ಆಸೆ ಇದೆ. ಸೊ ಅದನ್ನಂತೂ ಮಿಡಲ್ ಕ್ಲಾಸ್ ಜನರಿಗೆ ತೆಗೆಯೋದಂತೂ ತುಂಬ ದೂರದ ವಿಷಯ. ಯಾಕೆಂದರೆ ನಮ್ಮದು ಆರ್ಡಿನರಿ ಫೋನಲ್ಲೆಲ್ಲ ತೆಗಿಲಿಕ್ಕೆ ತುಂಬಾ ಕಷ್ಟ, ಯಾಕೆಂದರೆ ನಿಮಗೆ ವೀಡಿಯೋ ಕ್ಲಾರಿಟಿ ಆಗ್ಬೋದು, ಅಷ್ಟು ಏನು ಬರೋದಿಲ್ಲ. ಸೊ ಈಗ ಏನಂದರೆ ಜನಗಳೆಲ್ಲ ಒಳ್ಳೆ HD 1080 ಒಳ್ಳೆ ಕ್ಲಾರಿಟಿ ಇದ್ದರೆ ಮಾತ್ರ ವೀಡಿಯೋ ನೋಡೋದು. ನಿಮಗೆ ವೀಡಿಯೋ ಕ್ಲಾರಿಟಿ ಕೂಡ ಅಷ್ಟೇ ಚೆಂದ ಇಲ್ಲಾಂದರೆ ನೋಡೋದಿಲ್ಲ, ಮತ್ತು ಕಂಟೆಂಟ್ ಕೂಡ ಹಾಗೇ. ಸೊ ಒಂದು ಒಳ್ಳೆ ಬಜೆಟಲ್ಲಿ ಒಂದು ಒಳ್ಳೆ ಕ್ಲಾರಿಟಿ ಮೊಬೈಲ್ ತಗೊಳ್ಳಿ. ಸೊ ನೀವು ಕೂಡ ಸ್ಟಾರ್ಟ್ ಮಾಡಿ ಮೋಟೋ ವ್ಲಾಗಿಂಗ್, ಯಾವುದು ಕೂಡ ಆಗ್ತದೆ. ಈಗ ಯಾವುದಕ್ಕೆ ಹೆದರಬೇಕಾಗಿಲ್ಲ, ನೀವು ಸರಿದ್ದರೆ ಯಾವುದಕ್ಕೆ ಕೂಡ ನಿಮ್ಗೆ ಏನು ಪ್ರಾಬ್ಲಮ್ ಇಲ್ಲ, ಏನು ಬೇಕಾದರೂ ಮಾಡ್ಬೋದು. ಸೊ ಹೆದರಬೇಡಿ, ಮಾಡಿ, ಟ್ರೈ ಮಾಡಿ, ಒಳ್ಳೆಯದಾಗುತ್ತೆ. ಸೊ ಈಗಿನ ಕಾಲದಲ್ಲಿ ಹೆದರಿದ್ರೆ ಯಾವುದು ಕೂಡ ವೇಸ್ಟ್, ಎಂತ ಕೂಡ ಆಗೋದಿಲ್ಲ. ಸೊ ಮಾಡಿ, ನಿಮ್ಮ ಲಕ್ ಒಳ್ಳೆಯಿದ್ರೆ, ಅಂದರೆ ನೀವು ಹಣ ಮಾಡಬೇಕು ಅಂತ ಯಾವುದು ಕೂಡ ಮಾಡಬೇಡಿ. ಸುಮ್ಮನೆ ನೀವು ಒಂದು ಯಾವುದೋ ಟ್ರಾವೆಲ್ ಆಗಲಿ, ಫುಡ್ ಇದು ಯಾವುದಾದ್ರೂ ಒಂದು ಮಾಡಿದರೆ ನಿಮಗೆ ಕೂಡ ಒಂದು ವೀಡಿಯೋ ಮಾಡಿದಾಗೆ ಇರುತ್ತೆ. ಸೊ ನಿಮ್ಮದೊಂದು ಸ್ಟೋರೇಜ್ ಫುಲ್, ಈಗ ನಮ್ಮದೊಂದು ವೀಡಿಯೋ ತೆಗಿತೇವೆ ನಾವು, ವೀಡಿಯೋ ತೆಗೆದು ನಮ್ಮದು ಇದರಲ್ಲಿ ಸ್ಟೋರೇಜ್ ಫುಲ್ ಇರುತ್ತೆ. ಯಾವುದರಲ್ಲಿ ನಮ್ಮದು ಫೋನಲ್ಲಿ ಆಗಲಿ, ಪೆನ್ ಡ್ರೈವ್ ಆಗಲಿ ಅದು ಇರುತ್ತೆ. ಬಟ್ ಅದರಲ್ಲಿ ನೀವು ಏನು ಒಂದು ಮಿಸ್ ಆದರೆ, ಈಗ ಅದೇ ನಿಮಗೆ ಯಾವುದು ನೀವು ವೀಡಿಯೋ ಮಾಡಿದ್ದಾಗಲಿ ಫೋಟೋ ಯಾವುದು ಕೂಡ ಇರೋಲ್ಲ. ಅದು ಯೂಟ್ಯೂಬ್ ಏನಂದರೆ ನೀವು ಒಂದು ಮಾಡಿ ಅದರಲ್ಲಿ ಹಾಕಿ ಒಂದೊಂದು ವೀಡಿಯೋ ಮಾಡ್ತೀರ, ಅದು ನೀವು ಎಷ್ಟು ವರ್ಷ ಆದರೂ ಕೂಡ ಅದರಲ್ಲಿ ಇರುತ್ತೆ. ಸೊ ಅದೊಂದು ನಿಮಗೆ ಬೆನಿಫಿಟ್. ಹಣ ಬರ್ತದೆ ಅಂತ ಯಾವುದು ಕೂಡ ಮಾಡಲಿಕ್ಕೆ ಹೋಗಬೇಡಿ ದಯವಿಟ್ಟು, ಯಾಕೆಂದರೆ ನಿಮಗೆ ಹಣ ಬರೋದಿಲ್ಲ, ನಿಮಗೆ ತುಂಬ ಕಷ್ಟ. ಯಾಕೆಂದರೆ ನೀವು ಅಷ್ಟು ಹಾರ್ಡ್ ವರ್ಕ್ ಮಾಡಿದರೆ ಅಂತೂ ಪಕ್ಕ ಬರುತ್ತೆ. ಸೊ ಮಾಡಿ, ಟ್ರೈ ಮಾಡಿ, ಯಾರಿಗೆ ಹೆದರಬೇಡಿ. ಅವ್ರು ನೋಡ್ತಾರೆ, ಇವ್ರು ನೋಡ್ತಾರೆ. ನಾನು ಮೊಬೈಲ್ ತಗೊಂಡು ನೋಡಿದರೆ ಅವರೆಂತ ಯೋಚನೆ ಮಾಡ್ತಾರೆ, ಯಾವುದು ಕೂಡ ನೀವು ತಲೆ ಕೆಡಿಸ್ಕೊಳ್ಬೇಡಿ, ಯಾವುದು ಕೂಡ ನೀವು ತಲೆ ಕೆಡಿಸ್ಕೊಳ್ಬೇಡಿ. ಎಲ್ಲ ಮಾಡಿ, ವೀಡಿಯೋ ಮಾಡಿ ಹಾಕಿ ನೋಡಿ, ವ್ಯೂಸ್ ಆಗುತ್ತೆ, ಸಬ್ಸ್ಕ್ರೈಬರ್ ಆಗುತ್ತೆ. ಒಳ್ಳೆ ಕಂಟೆಂಟ್ ಮಾಡಿ, ಒಳ್ಳೆ ಪ್ಲೇಸಿದ್ದು ವ್ಯೂಸ್ ಯಾವುದು ಕೂಡ ಮಾಡಿ, ಒಳ್ಳೆಯದಾಗುತ್ತೆ. ಸೊ ಶುರು ಮಾಡಿ, ಯಾವುದಕ್ಕೆ ಕೂಡ ಈಗಿನ ಕಾಲದಂತೂ ಬೇರೆಯವರ ಕಾಲ ಕೆಳಗೆ ದುಡಿಯೋದಕ್ಕಿಂತ ನಮ್ಮದೇ ಯಾವುದಾದ್ರೂ ಓನ್ ಬಿಸ್ನೆಸ್ ಮಾಡುವಂತ ಆಗ್ತಿದೆ. ಸೊ ಈಗಿನ ಕಾಲದಂತೂ ತುಂಬ ಕಷ್ಟ ಮಾಡಲಿಕ್ಕೆ ಓನ್ ಬಿಸ್ನೆಸ್ ಯಾವುದಾದ್ರೂ. ಮೇಯ್ನಾಗಿ ಬ್ಯಾಕ್ಗ್ರೌಂಡ್ ಸಪೋರ್ಟ್ ಬೇಕು, ಮೇಯ್ನಾಗಿ ಬೇಕಿರೋದು ನಿಮಗೆ ಹಣ. ಈ ಮಿಡಲ್ ಕ್ಲಾಸಿನವರಿಗಂತೂ ಎಂಟೇಲಿ EMI ಕಟ್ಟಿ ಓನ್ ಬಿಸ್ನೆಸ್ ಮಾಡೋದಂತೂ ದೂರದ ವಿಷಯ. ಸೊ ನಿಮ್ಮ ಲಕ್ ಒಳ್ಳೆಯಿದ್ರೆ ಖಂಡಿತವಾಗಿಯೂ ದೇವ್ರು ಒಳ್ಳೇದು ಮಾಡ್ತಾರೆ. ದೇವರು ಎಲ್ಲರಿಗೊಂದು ಚಾನ್ಸ್ ಕೊಡ್ತಾರೆ, ಎಲ್ಲರಿಗೊಂದೊಂದು ಚಾನ್ಸ್ ಕೊಡ್ತಾರೆ ದೇವರು, ನೀನು ಒಳ್ಳೇದಾಗುವಂತ. ಅದು ನಾವು ಯೂಸ್ ಮಾಡ್ಕೋಬೇಕು. ಯಾಕೆಂದರೆ ನೀವು ಅದನ್ನು ಯೂಸ್ ಮಾಡಲಿಲ್ಲ ಅಂದರೆ ವೇಸ್ಟ್. ಒಳ್ಳೇದಾಗಲಿ ಕೆಟ್ಟದ್ದಾಗಲಿ ನಿಮ್ಮ ಹಣೆ ಬರದಲ್ಲಿ ಬರೆದಿದ್ರೆ ಅದು ಖಂಡಿತವಾಗಿ ಆಗ್ತದೆ. ಆದದ್ದನ್ನು ನೀವು ತಲೆ ಕೆಡಿಸ್ಕೊಂಡು ಅದನ್ನೇ ಯೋಚನೆ ಮಾಡಿದರೆ ಎಂತ ಕೂಡ ಪ್ರಯೋಜನ ಇಲ್ಲ, ಯಾವುದು ಕೂಡ ಪ್ರಯೋಜನ ಇಲ್ಲ. ಸೊ ಆದದ್ದಾಗಲಿ, ಹೋದದ್ದು ಹೋಗಲಿ ಅಂತ ಜೀವನ ಹೋಗ್ತಿರುತ್ತೆ, ಟೈಮ್ ಹೋಗ್ತಿರುತ್ತೆ, ದಿನ ಹೋಗ್ತಿರುತ್ತೆ. ಸೊ ಗಾಯ್ಸ್, ನೀವು ಇದೇ ಥರ ಸಿಗ್ನಲ್ ಬಂದ ಮೇಲೆ ನಾವು ನಿಲ್ಕೊಳ್ಬೇಕು, ಸಿಗ್ನಲ್ ಓಪನ್ ಆದಮೇಲೆ ನಾವು ಹೋಗ್ತಾ ಇರಬೇಕು. ಜೀವನ ಕೂಡ ಹಾಗೇ.
ಅಷ್ಟೇ. ಏನಾದರೂ ಆದರೆ ಆಗಲಿ, ನೋಡುವ, ಫೇಸ್ ಮಾಡುವ ಅಂತ ಹೋಗ್ತಾನೆ ಇರ್ಬೇಕು ಲೈಫಲ್ಲಿ. ಅದನ್ನೇ ಯೋಚನೆ ಮಾಡಿ ಕೂತ್ಕೊಂಡ್ರೆ ನೀವು ಅಲ್ಲೇ ಇರ್ತೀರಿ. ಸೊ ನಾನು ಹೇಳೋದಂತೂ ಇಷ್ಟೇ, ನೀವು ಕೂಡ ಜೀವನದಲ್ಲಿ ಮುಂದೆ ಬನ್ನಿ, ಮಾಡಿ, ಆಗ್ತದೆ. ದೇವರಿದ್ದಾರೆ, ನಿಮ್ಮ ಮನೆಯವರಿದ್ದಾರೆ, ಏನಕ್ಕೆ ಹೆದರ್ಕೊ ಹೋಗ್ಬೇಡಿ. ಸೊ ಗಾಯ್ಸ್, ನಾನಂತೂ ತುಂಬ ದಿವಸದ ನಂತರ ಒಂದು ವಿಡಿಯೋ ಮಾಡಿದೆ. ಸೊ ಟೈಮ್ ಇರಲಿಲ್ಲ, ಬ್ಯಾಟ್ರಿ ಸರಿಯಾಗಿರಲಿಲ್ಲ, ಎಲ್ಲ ಟೈಮೇ ಸರಿ ಇಲ್ಲ ನಂದು. ಸೊ ಅದಕ್ಕೋಸ್ಕರ ವೀಡಿಯೋ ಮಾಡಿದ್ದೆ. ಸೊ ಗಾಯ್ಸ್, ಸಪೋರ್ಟ್ ಮಾಡಿ, ಇದೇ ಥರ ವೀಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಅದೇ ಗಾಯ್ಸ್, ನೋಡುವ, ಈ ವಿಡಿಯೋ ನೋಡ್ತಾ ಇರಿ. ನಿಮ್ಮ ಸಪೋರ್ಟ್ ಹೀಗೇ ಬೇಕು. ಸೊ ಗಾಯ್ಸ್, ಮಂಗಳೂರಿನ ಬಸ್ ಅಂದರೆ ಇದೇ ಒಂದು ಪ್ರಾಬ್ಲಮ್. ಯಾಕೆಂದರೆ ನೋಡಿ, ಅವರು ಇಲ್ಲಿ ಒಂದು ಸ್ಟಾಪ್ ಇದೆ, ಅದು ಇಲ್ಲಿಂದ ಅಲ್ಲಿ ಸಿಗ್ನಲ್ ತನಕ ಅವ್ರು ಯಾಕೆ ಈ ಥರ ಹೋಗ್ತಾರೆ ಗೊತ್ತಿಲ್ಲ. ಒಂದು ಮೆಲ್ಲನೆ ಹೋಗ್ತಾರೆ, ಯಾಕೆಂದರೆ ಅವ್ರಿಗೆ ಸೀಟ್ ಸಿಗಬೇಕಷ್ಟೇ. ಇಲ್ಲಿ ಟ್ರಾಫಿಕ್ ಕೂಡ ಜಾಮ್ ಆಗುತ್ತೆ, ಅಲ್ಲಿ ಸಿಗ್ನಲ್ ಕೂಡ ಇರೋದು 15 ನಿಮಿಷ 20 ನಿಮಿಷ. ಅದರಲ್ಲಿ ಇವರು ಈ ಥರ ಹೋದರೆ, ಎಮರ್ಜೆನ್ಸಿ ಏನಾದರೂ ಕೆಲಸಕ್ಕೆ ಯಾವುದಾದ್ರೂ ಡ್ಯೂಟಿಗೆ ಅದಿದ್ದರೆ ಹೇಗೆ ಹೋಗೋದು? ಟೈಮ್ ಇಲ್ಲ ಅಂದರೆ ಹೇಗೆ ಹೋಗೋದು? ಸೊ ಪೊಲೀಸವ್ರು ಕೂಡ ಅದಕ್ಕೆ ಮಾತಾಡಬೇಕು. ಇಲ್ಲಿಂದ ಜ್ಯೋತಿ ತನಕ ಅವರು ಮೆಲಾನೆ ಹೋಗ್ತಾರೆ, ಅಲ್ಲಿಂದ ಅವ್ರಿಗೆ ಜೀವ ಎಳಿತದೆ. ಹೇಗೆ ಹೋಗ್ತಾರೆ ಅಂದರೆ ಹೇಳಲಿಕ್ಕೆ ಆಗೋದಿಲ್ಲ. ಅದು ಅಂದರೆ ಕಾಂಪಿಟೇಷನ್ ಆಗಿದೆ, ರೇಸ್ ಥರ ಆಗಿದೆ. ಅದಕ್ಕೆ ಗೌರ್ಮೆಂಟ್ ಬಸ್ಸೇ ಬೆಸ್ಟ್. ಯಾಕೆಂದರೆ ಅದಕ್ಕೆ ಟೈಮಿಂಗ್ ಕೂಡ ಇಲ್ಲ, ಯಾವುದು ಕೂಡ ಇಲ್ಲ, ಆರಾಮ್ಸೆ ಹೋಗ್ಬೋದು. ಇವರಿಗೆ ಹಣ ಮತ್ತು ಟೈಮಿಂಗ್ಸ್ ಅಷ್ಟೇ ಇರೋದು. ಸೊ ಇದು ಬಂದುಬಿಟ್ಟು ನಮ್ಮದು ದುಬೈ ಮಾರ್ಕೆಟ್. ಇಲ್ಲಿ ನಮ್ಮದು ಮಂಗಳೂರಲ್ಲಿ ಇದು ಮಾರ್ಕೆಟ್. ಸೊ ಇಲ್ಲಿ ಏನಂದರೆ ನಿಮಗೆ ಕಡಿಮೆ ಬೆಲೆಗೆ ಹೋಲ್ಸೇಲಲ್ಲಿ ಮನೆಗೆ ಬೇಕಾದದ್ದು ಯಾವುದು ಕೂಡ ಐಟಮ್ ಸಿಗುತ್ತೆ ನಿಮಗೆ. ಬೆಡ್ಶೀಟ್ ಆಗ್ಬೋದು, ಎಲೆಕ್ಟ್ರಾನಿಕ್ಸ್ ಎಲ್ಲ ಸಿಗುತ್ತೆ. ಮತ್ತು ಫ್ರೂಟ್ಸ್ ಕೂಡ ಇಲ್ಲಿ ತುಂಬ ಕಡಿಮೆಗೆ ಸಿಗುತ್ತೆ, ಫ್ರೆಶ್ ಆಗಿರುತ್ತೆ. ಸೊ ನಿಮಗೆ ಇಲ್ಲಿ ಸಂಜೆ ಒಂದು 6 ಗಂಟೆ ನಂತರ ಬಂದರೆ ಸೊ ನಿಮಗೆ ತುಂಬ ಕಡಿಮೆಗೆ ಸಿಗುತ್ತದೆ. ಅಂದರೆ ಒಳ್ಳೇದಿರ್ತದೆ, ಅಂದರೆ ಅವತ್ತೇ ತಿನ್ನಬೇಕು. ಅಂತ 2-3 ದಿವಸಕ್ಕೆ ಇಟ್ಟರೆ ಹಾಳಾಗ್ತದೆ. ಅಂದರೆ ಇವತ್ತು ಕೊಂಡೋದ್ರೆ ಇವತ್ತೇ ತಿನ್ನಬೇಕು. ಸೊ ಇದು ನಮ್ಮ ಮಂಗಳೂರಿದ್ದು ಇದು ಫ್ರೂಟ್ಸ್ ಹಾಗೆ ಎಲ್ಲ ಸಿಗುತ್ತೆ ಇಲ್ಲಿ. ಸೊ ಇಲ್ಲಿ ಒಂದೇ ಪಾರ್ಕಿಂಗಿದ್ದು ಒಂದೇ ಕಷ್ಟ, ಪಾರ್ಕಿಂಗ್ ಸರಿ ಜಾಗನೇ ಇಲ್ಲ. ಯಾಕೆಂದರೆ ಗಾಡಿ ಅಷ್ಟು ತುಂಬ ಹೋಗಿದೆ. ನನಗೆ ಕೂಡ ಮಂಗಳೂರಿನ MP ಸಿಲ್ಕ್ಸ್. ಸೊ ಇಲ್ಲಿ ನಿಮಗೆ ಕಡಿಮೆ ಬೆಲೆಗೆ ನಿಮಗೆ ಆಫೀಸ್ಗೆ ಬೇಕಾದ ಫಾರ್ಮಲ್ ಪ್ಯಾಂಟ್ಸ್ ಹಾಗೂ ಶರ್ಟ್ಸ್ ಯಾವುದೇ ಇರಲಿ ತುಂಬ ಕಡಿಮೆ ಸಿಗುತ್ತದೆ. ಸೊ ಇದು ನಮ್ಮದು ಓಲ್ಡ್ ಸೆಂಟ್ರಲ್ ಥಿಯೇಟರ್. ಈಗ ರಿನ್ಯೂವೇಷನ್ ಹಾಕಿ ಓಪನ್ ಆಗ್ತದೋ ಗೊತ್ತಿಲ್ಲ. ಸೊ ಇದು ತುಂಬ ಹಳೆಯದು. ಸೊ ಇದು MP ಸಿಲ್ಕ್ಸ್. ನಿಮ್ಗೇನಾದರೂ ಕಡಿಮೆ ಬಜೆಟಿಗೆ ಪ್ಯಾಂಟ್ ಏನೋ ತೆಗಿಲಿಕ್ಕಿದ್ರೆ ಇಲ್ಲಿ ಬನ್ನಿ. ಸೊ ಗಾಯ್ಸ್, ಇದುವೇ MP. ಸೊ ಕಮ್ಮಿ ರೇಟೆಡ್ ಕಡಿಮೆ ಸಾರಿ ಗಾಯ್ಸ್, ಕನ್ನಡದಲ್ಲಿ ವೀಡಿಯೋ ಮಾಡಿದಲ್ಲ. ಸೊ ಗಾಯ್ಸ್, ಇದೇ MP. ಸೊ ಇಲ್ಲಿ ಅಂತೂ ತುಂಬ ಕಡಿಮೆ ಅಂದರೆ ತುಂಬ ಕಡಿಮೆ. ಸೊ ತೋರಿಸ್ತೇನೆ. ನಾನು ಈ 3 ಪ್ಯಾಂಟ್ ತಗೊಂಡೆ. ಸೊ MPಯಲ್ಲಿ ಸೊ ನೀವು ಒಳ್ಳೆ ಬ್ರ್ಯಾಂಡ್, ಒಳ್ಳೆಯದೇ ಕ್ವಾಲಿಟಿ ಕೂಡ. ಸೊ ನಿಮಗೇನೆ ಆಶ್ಚರ್ಯ ಆಗುತ್ತೆ ಇಷ್ಟು ಕಡಿಮೆಗೆ ಎಷ್ಟು ಒಳ್ಳೆ ಪ್ಯಾಂಟ್ ಸಿಗುತ್ತಾ ಅಂತ. ಸೊ ತೋರಿಸ್ತೇನೆ ಗಾಯ್ಸ್. ಸೊ ನಾನು ತಗೊಂಡದ್ದು 3 ಪ್ಯಾಂಟ್. ಸೊ ಗಾಯ್ಸ್ ನೋಡ್ಬೋದು, ಝಾರಾ 1100 rupees. ಸೊ 2 ಫಾರ್ಮಲ್ಸ್. ಸೊ ಗಾಯ್ಸ್, 1 ಜೀನ್ಸ್. ಸೊ ಬೇರೆ ಕಡೆ ನಿಮಗೆ ಈ ಪ್ಯಾಂಟಿಗೆ ನನ್ನ ಲೆಕ್ಕದಲ್ಲಿ ಸಿಂಗಲ್ ಪ್ಯಾಂಟಿಗೆ ನಂದು 1100 ತೆಗಿಬೋದು. ಫಾರ್ಮಲ್ಸಿಗೆ 900 ಇದೆ. ಸೊ ನಾನು MP ತಗೊಂಡದ್ದು. ಸೊ ಇಲ್ಲಿ ನಿಮಗೆ ರೇಟ್ ಬಂದುಬಿಟ್ಟು ನೋಡ್ಬೋದು, ಖಾಲಿ ಆದದ್ದು 3 ಪ್ಯಾಂಟಿಗೆ 1100 rupees. ಸೊ ನಿಮಗೆ ನಂಬಲಿಕ್ಕೆ ಆಗಲಿಕ್ಕಿಲ್ಲ. ಸೊ ಇಷ್ಟು ಕಡಿಮೆಗೆ, ಇಷ್ಟು ಚೀಪ್ ರೇಟಿಗೆ ಮಂಗಳೂರಲ್ಲಿ
ಒಳ್ಳೆ ಬೆಸ್ಟ್ ಕ್ವಾಲಿಟಿ. ನಿಮಗೆ ಪ್ಯಾಂಟ್ ಶರ್ಟ್ಸ್ ಸಿಗೋದಾದರೆ ಅದು ನನ್ನ ಲೆಕ್ಕದಲ್ಲಿ MP-ಯಲ್ಲಿ. ಸೊ ನಿಮಗೆ ಆಫೀಸ್ ವರ್ಕ್ ಫಂಕ್ಷನಿಗೆ ಎಲ್ಲಿಗಾದರೂ ಯೂಸ್ ಮಾಡಲಿಕ್ಕೆ ಆದರೆ ಒಳ್ಳೆ ಬೆಸ್ಟ್ ಬಜೆಟ್ ಬೆಸ್ಟ್ ಕ್ವಾಲಿಟಿ. ಸೊ MP-ಗೆ ವಿಸಿಟ್ ಮಾಡಿ. ಸೊ ಗಾಯ್ಸ್, ಇದೇನು ಪ್ರಮೋಷನ್ ವಿಡಿಯೋ ಅಲ್ಲ. ಸೊ ಎಲ್ಲರೂ ಎಲ್ಲಿ ತೆಗಿಬೇಕು ಅಂತ ಶರ್ಟ್ಸ್ ಎಲ್ಲ ನೋಡ್ತಿರ್ತಾರೆ ಯೂಟ್ಯೂಬ್ ವೀಡಿಯೋಸಲ್ಲೆಲ್ಲ. ನನ್ನ ಲೆಕ್ಕದಲ್ಲಿ ಇದೇ ಬೆಸ್ಟ್ ಅಂತ ಆಗ್ತದೆ ಮಂಗಳೂರಲ್ಲಿ. ಸೊ ಕಡಿಮೆ ರೇಟಿಗೆ ಒಳ್ಳೆ ಪ್ಯಾಂಟ್ ಸಿಗುತ್ತೆ, ಒಳ್ಳೆ ಪ್ಯಾಂಟ್ ಶರ್ಟ್ ಎಲ್ಲ ಇದೆ. ಲೇಡೀಸ್ ಕಿಡ್ಸ್ ಮೆನ್ಸ್ ಎಲ್ಲ ಒಳ್ಳೆ ಸಿಗುತ್ತೆ. ಒಳ್ಳೆ ಕಲೆಕ್ಷನ್ ಕೂಡ ಇದೆ. ಸೊ ಒಮ್ಮೆ ವಿಸಿಟ್ ಮಾಡಿ ನೋಡಿ. ಒಳ್ಳೆ ಶರ್ಟ್ಸ್ ಪ್ಯಾಂಟ್ಸ್ ಎಲ್ಲ ಸಿಗುತ್ತೆ. ಸೊ ನಮ್ಮದು ಮಂಗಳೂರಿಂದ ಪಾಂಡೇಶ್ವರ್ ಫೋರಮ್ ಮಾಲ್ಗೆ ಹೋಗೋ ದಾರಿಯಲ್ಲಿ. ಸೊ ಈ ಶಾಪ್ ನೋಡಿ, ಇಲ್ಲಿ ಅಂತ ನಿಮಗೆ 10 ರೂಪಾಯಿಗೆ ಬೊಂಡ ಜ್ಯೂಸ್ ಸಿಗುತ್ತೆ. ನಿಮಗೆ ನಂಬೋದಾ? ನಂಬಲಿಕ್ಕೆ ಆಗ್ತದೆ ಗಾಯ್ಸ್? ಇಲ್ಲ. ಸೊ 10 ರೂಪಾಯಿಗೆ ಬೊಂಡ ಜ್ಯೂಸ್ ಉಂಡೆ ನಾದೇ ಏತೊಂಜಿ ಕೊಡಪ್ಪ ನಡ್ಕೊರ್ಲೆ ನಾದುಂಡು ಜ್ಯೂಸ್. ಹಾಂ ಕಸ್ಕಸ್ ಚುಕ್ಕು ಬರಲಿ. ಎಲ್ಲ ಜ್ಯೂಸ್ ಕೇವಲ 10-20 ರೂಪಾಯಿಗೆ ಮಾತ್ರ ಇಲ್ಲಿ ನಮ್ಮದು ಮಂಗಳೂರಿನ ಪಾಂಡೇಶ್ವರಕ್ಕೆ ಹೋಗೋ ದಾರಿಯಲ್ಲಿ. ಸೊ ಶಾಪ್ನವರಂತೂ ಫ್ರೆಂಡ್ಲಿ ಆಗಿದ್ದಾರೆ. ಸೊ ಬನ್ನಿ ಜ್ಯೂಸ್ ಕುಡೀರಿ. 10-20 ರೂಪಾಯಿಗೆ ಜ್ಯೂಸ್ ಸಿಗೋದೇ ಕಷ್ಟ. ಸೊ 20 ರೂಪಾಯಿಗೆ ಮಿಲ್ಕ್ ಶೇಕ್ ಸಿಗ್ತದೆ ಅಂತ ನೀವು ನಂಬ್ತೀರಾ? ಸೊ 20 ರೂಪಾಯಿಗೆ 20 ರೂಪಾಯಿಗೆ ಜ್ಯೂಸ್ ನೋಡಿ, ಸವಿಯಾದ ಸಿಹಿ ಚಿಕ್ಕು ಜ್ಯೂಸ್ ಸವಿಯೋಣ ಗಾಯ್ಸ್. ಸೊ ಗಾಯ್ಸ್, ಇಲ್ಲಿಗೆ ಈ ವಿಡಿಯೋವನ್ನು ಲಾಸ್ಟ್ ಮಾಡೋಣ. ಸೊ ಈಗ ನಾನು ವರ್ಕಿಗೆ ಬಂದಾಯಿತು. ಸೊ ಇದೇ ಥರ ವಿಡಿಯೋ ನೋಡಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನ್ನ ವಿಡಿಯೋ ಮಾಡಿ ಅಂತ ಹೇಳುತ್ತಾ ನನ್ನ ಈ ವಿಡಿಯೋವನ್ನು ಎಂಡ್ ಮಾಡ್ತಾ ಎಲ್ಲರಿಗೂ ಒಳ್ಳೆಯದೇ ಆಗಲಿ ಅಂತ ದೇವರ ಹತ್ರ ಕೇಳ್ಕೊಳ್ತಾ ಈ ವಿಡಿಯೋವನ್ನು ಎಂಡ್ ಮಾಡ್ತಿದ್ದೇನೆ. ಸೊ ಗಾಯ್ಸ್, ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್, ಸಿಯಾ.